ಇದೊಂದು ಹೊಸ ರೆಸಿಪಿ. ಇದು ಪನ್ನೀರ್ ಟಿಕ್ಕಾ ಅಂತ. ಇದು ಮಕ್ಕಳು ರುಚಿಯಾಗಿ ಮಾಡಿಕೊಟ್ರೆ ತಿಂತಾರೆ. ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು. ಅದರಿಂದ ಮಾಡಿ ತೋರಿಸ್ತೀನಿ, ನೀವು ಮಾಡಿ. ಇದು ಪನ್ನೀರ್ ತೊಗೊಂಡಿದ್ದೀನಿ. ಇದಕ್ಕೆ ಇದು ಹೋಮ್ ಮೇಡ್ ಪನ್ನೀರ್, ಮನೇಲೇ ಮಾಡಿರೋದು ನಾನು. ಆಮೇಲೆ ಕ್ಯಾರೆಟ್ ತುರಿ, ಪೆಪ್ಪರ್ ಪೌಡ್ರು, ಮಖಾನನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಸಾಲ್ಟ್, ಪನ್ನೀರ್ ಹಾಕ್ಕೊಂಡಿದ್ದೀನಿ. ಈಗ ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ. ಆಮೇಲೆ ಪೆಪ್ಪರ್ ಪೌಡ್ರು 1 ಸ್ಪೂನ್, ಸ್ವಲ್ಪ ಎಷ್ಟು ಬೇಕೋ ರುಚಿಗೆ ಅಷ್ಟು ಸಾಲ್ಟ್. ಮಖಾನನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೋಸ್ಕರ ಇದು ಹಾಕೋದು ಅಂದರೆ ಕ್ರಿಸ್ಪಿ ಬರುತ್ತೆ ಸ್ವಲ್ಪ, ಅದಕ್ಕೋಸ್ಕರ ನಾನು ಮಖಾನನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ಪೂನು. ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ. ಇಲ್ಲ, ಇದು ಮಿಕ್ಸ್ ಮಾಡಿದೆ ಅಲ್ಲ ನೋಡಿ. ಈಗ ಇದನ್ನು ಒಂಚೂರು ಉಂಡೆ ಮಾಡಿಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ಇದು ಈಗ ಇದು ಒಂದು ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಪನ್ನೀರ್ದು ಇದು ಮಖಾನದ್ದು ಪೌಡ್ರ್ ಇದೆಯಲ್ಲ, ಇದಕ್ಕೆ ಹಿಂಗೆ ಅದ್ಬಿಟ್ಟು ಈಗ ಹಂಚನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಕಾಯಬೇಕು ಹಂಚು. ಪನ್ನೀರ್ದು ಈ ಮಖಾನನ, ಈ ಪೌಡ್ರನ್ನ ಇದ್ರೊಳಗಡೆ ಅದ್ಬಿಟ್ಟು ಹಿಂಗೆ ಇಡ್ತೀವಲ್ಲ. ಏನಕ್ಕೆ ಅಂದರೆ ಇದು ಕ್ರಂಚಿಯಾಗಿರುತ್ತೆ ಮೇಲೆ, ಮತ್ತು ಒಳಗಡೆ ಜ್ಯೂಸಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಹಂಚು ಕಾಯ್ದಿದೆ. ಇದಕ್ಕೆ ಒಂದು ತುಪ್ಪನ ಹಿಂಗೆ ಸವರ್ತಾ ಇದ್ದೀನಿ. ಇವಾಗ ಇದು ರೆಡಿ ಮಾಡಿದ್ವಲ್ಲ, ಇದನ್ನು ಇದರಲ್ಲಿ ಇಟ್ಟು ಬೇಯಿಸಬೇಕು. ಸಣ್ಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕು. ಆವಾಗಲೇ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಮತ್ತು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮೇಲೆ ಒಂಚೂರು ತುಪ್ಪ ಹಾಕೊಳ್ಳೋಣ, ಕಡೆ ತಿರುಗಿಸೋಣ. ನೋಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ನೋಡಿ. ಅಮ್ಮ, ನನ್ನ ಫೇವರೇಟ್ ಪನ್ನೀರ್ ಟಿಕ್ಕಾ ರೆಡಿನಾ? ರೆಡಿ ಆಗ್ತಾ ಇದೆ ನೋಡಿ, ಬೇಯ್ತಾ ಇದೆ. 5 ಮಿನಿಟ್ಸ್. ಸೂಪರ್ ಆಗಿದೆ. ಸೂಪರ್ ಅಮೇಜಿಂಗ್.